ನಾನು ಮತ್ತು ಗುಂಡ 2 ಈ ಮೂವಿ ಬಂದು ಒಂದು ಮನುಷ್ಯ ಮತ್ತೆ ಒಂದು ನಾಯಿ ಮಧ್ಯೆ ಇರೋ ಆತ್ಮೀಯತೆಯ ಗೆಳೆತನ ಮತ್ತು ಸಂಬಂಧನ ತಿಳಿಸುತ್ತೆ. ಬನ್ನಿ ಈ ಮೂವಿ ಬಗ್ಗೆ ಸಂಪೂರ್ಣವಾಗಿ ತಿಳಿಸ್ಕೊಡ್ತೀನಿ. ಈ ಮೂವಿ ಏನಪ್ಪ ಅಂತಂದ್ರೆ ಬರೀ ಒಂದು ಮನುಷ್ಯ ಮತ್ತೆ ನಾಯಿ ಮಧ್ಯೆ ಇರೋ ಸಂಬಂಧನ ತಿಳ್ಸಕ್ ಟ್ರೈ ಮಾಡಿಲ್ಲ ಇವರು. ಆ ನಾಯಿಗೂ ಮತ್ತೆ ಮನುಷ್ಯನಿಗೂ ಜನ್ಮಾಂತರದ ಅನುಬಂಧ ಇರೋದನ್ನ ತಿಳ್ಸೋಕೆ ಟ್ರೈ ಮಾಡಿದ್ದಾರೆ. ಸಿನಿಮಾ ಏನು ಅಂತಂದ್ರೆ ಒಬ್ಬ ಶಂಕರ್ ಅನ್ನೋ ಹುಡುಗ ಮತ್ತೆ ನಾಯಿ ಅಂದ್ರೆ ಗುಂಡ ಇವರಿಬ್ರು ಒಳ್ಳೆ ಅನ್ಯೋನ್ಯವಾಗಿರ್ತಾರೆ ಫ್ರೆಂಡ್ಶಿಪ್ ಆಗಿ. ಒಂದು ದಿನ ಏನಾಗುತ್ತೆ, ನಾಯಿಗೆ ಅಂದ್ರೆ ಗುಂಡನ್ಗೆ ಹಾರ್ಟ್ ಅಟ್ಯಾಕ್ ಆಗಿ ಸತ್ತೋಗ್ತಾನೆ. ಸೊ ಅವಾಗ ಆ ಹುಡುಗನಿಗೆ ಅದನ್ನ ತಡ್ಕೊಂಡಿರಕ್ ಆಗೋದಿಲ್ಲ. ಸತ್ರು ಪರವಾಗಿಲ್ಲ, ನೀನು ಮತ್ತೆ ಹುಟ್ಟಿ ಬರೋವರೆಗೂ ನಾನು ಕಾಯ್ತೀನಿ ಅಂತ ಹೇಳ್ಬಿಟ್ಟು ಕಾಯ್ತಾ ಇರ್ತಾನೆ ಅವನು. ಒಂದು ದಿನ ಅದು ಮತ್ತೆ ಹುಟ್ಟುತ್ತೆ, ಮರುಜನ್ಮ ಪಡ್ಕೊಳ್ಳುತ್ತೆ. ಆವಾಗ ಇವನಿಗೆ ಗೊತ್ತಾಗಿ ಆ ನಾಯಿನ ಹುಡ್ಕೋಕ್ ಹೋಗ್ತಾನೆ. ಸೊ ಆ ನಾಯಿನ ಹುಡ್ಕೋಕ್ ಹೋದಾಗ ಅಲ್ಲಿ ಏನೇನು ಆಗುತ್ತೆ, ಏನೇನು ಸಮಸ್ಯೆಗಳನ್ನ ಇವನು ಎದುರಿಸ್ತಾನೆ, ಮತ್ತೆ ಆ ನಾಯಿ ಇವನಿಗೆ ಸಿಗುತ್ತಾ ಇಲ್ವಾ ಅನ್ನೋದೇ ಈ ಮೂವಿ. ಇದು ಗೊತ್ತಾಗಬೇಕಂದ್ರೆ ನೀವು ಈ ಮೂವಿಲೇ ನೋಡಬೇಕು. ತುಂಬ ಚೆನ್ನಾಗಿ ಎಕ್ಸ್ಪ್ಲೇನ್ ಮಾಡಿದ್ದಾರೆ. ಹಾಗೂ ಈ ಮೂವಿಲಿ ಮೇನ್ ರೋಲ್ ಆಗಿ ರಾಕೇಶ್, ಬಿಗ್ ಬಾಸ್ ಕಂಟೆಂಟ್ ಆದಂಥ ರಾಕೇಶ್, ಮತ್ತು ಈ ಮೂವಿಲಿ ಆಲ್ಮೋಸ್ಟ್ ಕಾಮಿಡಿಯನ್ಸ್ನ ಎಲ್ಲರನ್ನೂ ಹಾಕೊಂಡ್ಬಿಟ್ಟವ್ರೆ. ಆ ಥರ ಇದ್ದಾರೆ ಇದರಲ್ಲಿ ಕಾಮಿಡಿಯನ್ಸ್ ಎಲ್ಲ. ಯಾರ್ಯಾರು ಅಂತಂದರೆ ನಮ್ಮ ಸಾಧು ಕೋಕಿಲ್ ಅವರು, ಮತ್ತು ಮಂಜು ಪಾವಗಾಡ ಬಿಗ್ ಬಾಸ್ ವಿನ್ನರ್ ಆದಂಥ, ಮತ್ತು ಗೋವಿಂದ್ ಗೌಡ, ರಚನಾ ಇಂದ್ರ, ಹಾಗೂ ವಿಜಯ್ ಚಂದ್ರು, ಗಿರೀಶ್ ಶಿವಣ್ಣ, ಹಾಗೆ ಎಲ್ಲ ಆಲ್ಮೋಸ್ಟ್ ಕಾಮಿಡಿಯನ್ಸ್ನೇ ಹಾಕೊಂಡ್ಬಿಟ್ಟಿದ್ದಾರೆ ಇದರಲ್ಲಿ. ಮೂವಿ ಫುಲ್ಲು ನಗಾಡ್ಸೋಕ್ಕೆ ಟ್ರೈ ಮಾಡಿದ್ದಾರೆ. ಒಬ್ಬ ಫ್ರೆಂಡ್ಗೋಸ್ಕರ ಜನ್ಮ ಕಾಯೋದನ್ನು ಕೇಳಿದ್ದೀರಾ, ಒಬ್ಬ ಲವರ್ಗೋಸ್ಕರ ಕಾಯೋದನ್ನು ಕೇಳಿದ್ದೀರಾ. ಆದರೆ ಈ ಮೂವಿಲಿ ಒಂದು ನಾಯಿಗೋಸ್ಕರ ಅಂದರೆ ಗುಂಡ, ಅವನಿಗೋಸ್ಕರ ಜನ್ಮ ಕಾಯ್ತಾನೆ. ಆ ನಾಯಿ ಸಿಗುತ್ತಾ ಇಲ್ವಾ ನೆಕ್ಸ್ಟ್ ಜನ್ಮದಲ್ಲಾದ್ರೂ ಅನ್ನೋದೇ ಈ ಮೂವಿ. ಮಾಮೂಲಿ ಒಬ್ಬ ಮನುಷ್ಯನ ಕೈಲಿ ಬೇಕಾದ್ರೆ ಹೆಂಗಾರ ಆ್ಯಕ್ಟಿಂಗ್ ಮಾಡಿಸ್ಬಿಡ್ಬೋದು, ಬಟ್ ಆ ನಾಯಿ ಕೈಲಿ ಆ್ಯಕ್ಟಿಂಗ್ ಮಾಡಿಸಿದಾರಲ್ಲ ಅದಂತೂ ನೆಕ್ಸ್ಟ್ ಲೆವೆಲ್ಲು. ಅದಕ್ಕೆ ನಾಯಿಗೆ ವಾಯ್ಸ್ ಕೊಟ್ಟಿರೋದೇ ಆಗಲಿ, ಅದಕ್ಕೆ ಕೈಲಿ ಆ್ಯಕ್ಟಿಂಗ್ ಮಾಡಿಸಿರೋದೇ ಆಗಲಿ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಸ್ಕ್ರೀನ್ ಪ್ಲೇ ಎಲ್ಲ ಇಷ್ಟ ಆಯಿತು. ಸಿನಿಮಾದಲ್ಲಿ ಪೂರ್ತಿಯಾಗಿ ಸೆಂಟಿಮೆಂಟೇ ಏನಿಲ್ಲ, ಸೆಂಟಿಮೆಂಟೇ ಆಗಿದೆಯಾ ಅದೇ ಥರ ಕಾಮಿಡಿನ ಇಟ್ಟಿದ್ದಾರೆ. ಆ ನಾಯಿ ಕೈಲಿ ಕಾಮಿಡಿ ಮಾಡಿಸೋದಾಗಲಿ. ಸೊ ಸಾಧು ಕೋಕಿಲ್ ಅವ್ರು ಬಂದಮೇಲಂತ ನೀವು ಅವ್ರು ಹೋಗೋವರೆಗೂ ನಗ್ತಾನೆ ಇರ್ತೀರ, ಅಷ್ಟು ಕಾಮಿಡಿ ಇದೆ ಮೂವಿಲಿ. ಇನ್ನು ಆ್ಯಕ್ಟಿಂಗ್ ಬರೋದಾದರೆ ನಮ್ಮ ರಾಕೇಶ್ ಅವರಂತೂ ಒಳ್ಳೆ ಪರ್ಫಾರ್ಮೆನ್ಸ್ ಕೊಟ್ಟಿದ್ದಾರೆ. ಹೇಗೆ ಅಂತಂದರೆ ಅವ್ರ ಎಮೋಷನ್ ಆಗಿರ್ಬೋದು, ಆ ನಾಯಿ ಸಿಕ್ಕಾಗ ಖುಷಿ, ಆ ಕಳ್ಕೊಂಡಾಗ ದುಃಖ ತುಂಬ ಚೆನ್ನಾಗಿ ತೋರಿಸಿದ್ದಾರೆ. ಅದಕ್ಕೋಸ್ಕರ ಪ್ರೊಟೆಕ್ಟ್ ಮಾಡೋದವರು ತಂದೆ ತಾಯಿಗಿಂತ ಹೆಚ್ಚಾಗಿ ಅದನ್ನೇ ನಂಬಿರ್ತಾರೆ ಆ ಮೂವಿಲಿ. ಆ ಥರ ತೋರಿಸಿದ್ದಾರೆ ಮೂವಿನ. ಇನ್ನು ಮಿಕ್ಕೆಲ್ಲ ಆ್ಯಕ್ಟ್ರೆಸ್ಗಳಿಗೆ ಬಂದರೆ ಎಲ್ಲರೂ ಆಲ್ಮೋಸ್ಟ್ ಚೆನ್ನಾಗಿ ತೆಗೆದಿದ್ದಾರೆ. ಫುಲ್ ಕಾಮಿಡಿನೇ ಇದೆ ಮೂವಿಲೆಲ್ಲ. ಸೊ ಎಲ್ಲೂ ಡಿಸಪಾಯಿಂಟ್ ಆಗಲ್ಲ ನಿಮಗೆ, ಆ ಥರ ಇದೆ ಮೂವಿ. ಒಂದು ನೆಗೆಟಿವ್ ಇದರಲ್ಲಿ ಏನಂತಂದರೆ ಸ್ವಲ್ಪ ಎಡಿಟಿಂಗಲ್ಲಿ ಇನ್ನೊಂಚೂರು ಚೆನ್ನಾಗಿ ಅಂತಂದರೆ ಆ ನಾಯಿ ಕೈಲಿ ಕೆಲವೊಂದು ಆ್ಯಕ್ಟಿಂಗ್ ಮಾಡಿಸ್ಬೋದಾಗಿತ್ತು. ಅವನ್ನೇ ಎಡಿಟಿಂಗ್ ಮಾಡಿಬಿಟ್ಟವ್ರೆ ಗ್ರಾಫಿಕ್ ಡಿಸೈನ್ ಥರ. ಅದು ಸ್ವಲ್ಪ ಕಾಣ್ಬಿಡುತ್ತೆ ಯಾರಿಗಾಗ್ಲೀನು ಗ್ರಾಫಿಕ್ ಇದು ಅಂತ. ಸೊ ಅಲ್ಲಿ ಸ್ವಲ್ಪ ಎಡಿಟಿಂಗ್ ಚೆನ್ನಾಗಿರ್ಬೇಕಾಗಿತ್ತು. ಅದು ಬಿಟ್ಟರೆ ಇನ್ನೆಲ್ಲ ಮೂವಿ ಚೆನ್ನಾಗಿದೆ. ಇದರಲ್ಲಿ ಲವ್ ಸ್ಟೋರಿ ಹೀರೋಗೆ ಹೀರೋಯಿನ್ಗೆ ಆಗೋ ಥರ ಯಾವುದೂ ಇಲ್ಲ. ಇದರಲ್ಲಿ ಲವ್ ಆಗೋದೇ ನಾಯಿ ಮೇಲೆ ಅಂದರೆ ಗುಂಡನ ಮೇಲೆ. ಮೂವಿ ಇರೋದೇ ನಾನು ಮತ್ತು ಗುಂಡ. ಸೊ ಹಂಗಾಗಿ ಸ್ಕ್ರೀನ್ ಪ್ಲೇನೇ ಆಗಲಿ ಟೈಮಿಂಗೇ ಆಗಲಿ ಚೆನ್ನಾಗಿ ಕೊಟ್ಟಿದ್ದಾರೆ. ಯಾವ ಥರ ಅಂತಂದರೆ ಆ ನಾಯಿ ಬರೋದೇ ಆಗಲಿ, ಆ ನಾಯಿ ಮಾತಾಡೋದೇ ಆಗಲಿ, ಅವ್ರ ಜೊತೆ ಕನೆಕ್ಟ್ ಆಗೋದು, ಅದೆಲ್ಲ ಚೆನ್ನಾಗಿ ಆ್ಯಕ್ಟಿಂಗ್ ಮಾಡಿಸಿದ್ದಾರೆ ಅದ್ರ ಕೈಲಿ. ಇದಂತೂ ಯಾರು ಡಾಗ್ ಲವರ್ ಇರ್ತಾರೋ ಅವ್ರಿಗಂತೂ ತುಂಬ ಇಷ್ಟ ಆಗುತ್ತೆ. ತುಂಬ ಅನ್ಯೋನ್ಯವಾಗಿ ಕೆಲವೊಂದು ಕಡೆ ಎಮೋಷನ್ ಇಟ್ಟಿದ್ದಾರೆ, ಕೆಲವೊಂದು ಕಡೆ ಕಾಮಿಡಿ ಇಟ್ಟಿದ್ದಾರೆ. ಮೂವಿನ ತುಂಬ ಚೆನ್ನಾಗಿ ತೆಗೆದಿದ್ದಾರೆ. ಹೋಗಿ ನೋಡಿ. ಯಾರ್ಯಾರು ಮೂವಿ ನೋಡಿದ್ದೀರಾ ಕಮೆಂಟ್ ಮಾಡಿ ಮೂವಿ ಹೇಗಿದೆ ಅಂತ.